ಈಶ್ವರಪ್ಪ ಮಹಾ ಎಡವಟ್ಟು ಹೇಳಿಕೆ. ಸಿದ್ದರಾಮಯ್ಯ ಮುಸಲ್ಮಾನರೇ, ಹಿಂದೂ ವೋಟ್ಗಾಗಿ ಕೈಗೆ ಮುಸ್ಲಿಂ ಪಟ್ಟ. ಈಶ್ವರಪ್ಪ ರಾಜ್ಯ ಬಿಜೆಪಿಯ ಮಾಜಿ ಸಚಿವ. ಇವರು ರಾಜ್ಯ ಕಾಂಗ್ರೆಸ್ ವಿರುದ್ಧ ಏನೇ ಆರೋಪ ಮಾಡಿದ್ರು, ಏನೇ ವಾಗ್ದಾಳಿ ನಡೆಸಿದ್ರು ಅದರ ಹಿಂದಿರುವ ಅಸಲಿ ಉದ್ದೇಶ ಒಂದೇ. ಅದುವೇ ರಾಜ್ಯದ ಮತ್ತು ದೇಶದ ಬಹುಸಂಖ್ಯಾತ ಹಿಂದೂಗಳ ವೋಟ್ಗಳನ್ನ ಬಿಜೆಪಿಯತ್ತ ತಿರುಗಿಸಿಕೊಳ್ಳೋದು. ಆದ್ರೆ ಜನ ಬುದ್ಧಿವಂತರಾಗ್ತಿದ್ದಾರೆ. ಬಿಜೆಪಿಗರ ಮತ್ತು ಈಶ್ವರಪ್ಪನವರ ಇಂಥ ಹೇಳಿಕೆಗಳಿಗೆ ಸೊಪ್ಪು ಹಾಕೋದಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಆದ್ರೆ ಬಿಜೆಪಿ ಪರ ಬಹುಸಂಖ್ಯಾತ ಹಿಂದೂಗಳ ವೋಟ್ಗಳನ್ನ ತಿರುಗಿಸಿಕೊಳ್ಳೋದಕ್ಕೆ ಇದೀಗ ಈಶ್ವರಪ್ಪನವರು ಸಿಎಂ ಸಿದ್ದರಾಮಯ್ಯನವರೇ ಮುಸಲ್ಮಾನರು ಅಂತೇಳಿ ಹೊಸ ವಿವಾದ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಹಾಗಾದ್ರೆ ಏನಿದು ವಿವಾದ ಅಂತ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮಾಜಿ ಸಚಿವ ಈಶ್ವರಪ್ಪನವರ ನಾಲಿಗೆಗೂ ಮಿದುಳಿಗೂ ಲಿಂಕ್ ಇಲ್ಲ ಅಂತೇಳಿ ಸಾಕಷ್ಟು ಸಲ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೀಗಿದ್ರು ಮಾಧ್ಯಮಗಳಲ್ಲಿ ಈಶ್ವರಪ್ಪನವರ ಹೇಳಿಕೆಗಳು ಹೈಲೈಟ್ ಆಗ್ತಾನೆ ಇರ್ತವೆ. ಅದಕ್ಕೆ ಕಾರಣ ಏನು ಅಂದ್ರೆ ಈಶ್ವರಪ್ಪ ಕೊಡೋ ಸ್ಟೇಟ್ಮೆಂಟ್ಸ್ ವಿವಾದ ಹುಟ್ಟು ಹಾಕೋ ರೀತಿ ಇರ್ತವೆ. ನಿನ್ನೆ ಹುಬ್ಬಳ್ಳಿಯಲ್ಲಿ ದಿಢೀರ್ ಸುದ್ದಿಗೋಷ್ಠಿ ನಡೆಸಿರೋ ಈಶ್ವರಪ್ಪ ನೇರ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಮುಸ್ಲಿಮರ ಜೊತೆಗೆ ನಿಲ್ಲುತ್ತೇನೆ ಅನ್ನೋದಲ್ಲ, ಸಿದ್ದರಾಮಯ್ಯ ಮುಸಲ್ಮಾನರೇ ಅಂತೇಳಿ ಬಿಜೆಪಿ ಹಿರಿಯ ನಾಯಕ ಈಶ್ವರಪ್ಪ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಕೆಎಸ್ ಈಶ್ವರಪ್ಪನವರ ಈ ಮಾತು ಇದೀಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಹುಟ್ಟು ಹಾಕಿದೆ. ಸಿಎಂ ಸಿದ್ದರಾಮಯ್ಯನವರ ಹೆಸರಲ್ಲಿ ಸಾಕ್ಷಾತ್ ಶ್ರೀರಾಮನಿದ್ದಾನೆ. ಸರ್ವ ಧರ್ಮಗಳನ್ನ ಪ್ರೀತಿಸಿ ಸಹಬಾಳ್ವೆಯಿಂದ ಮುನ್ನಡೆಸುವ ಸಿದ್ದರಾಮಯ್ಯ ರಾಮರಾಜ್ಯದ ಕನಸು ಕಂಡಿದ್ದಾರೆ. ಇಲ್ಲಿ ರಾಮರಾಜ್ಯ ಅಂದ್ರೆ ಸುಖ ಸಂತೋಷ ಸಹಬಾಳ್ವೆಯಿಂದ ಇರೋ ಸಮಾಜ ಅಂತ ಅರ್ಥ. ಆದ್ರೆ ಇಂಥ ಸಿದ್ದರಾಮಯ್ಯನವರನ್ನೇ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಮುಸಲ್ಮಾನರು ಅಂತೇಳಿ ಹೊಸ ವಿವಾದವನ್ನ ಹುಟ್ಟು ಹಾಕಿದ್ದಾರೆ. ಅಷ್ಟೇ ಅಲ್ಲ, ಡಿಕೆ ಶಿವಕುಮಾರ್ ಮುಸಲ್ಮಾನರನ್ನ ಮೈ ಬ್ರದರ್ ಎಂದು ಕರೆಯುತ್ತಾರೆ. ಇದರ ಅರ್ಥ ಏನು? ಮುಸ್ಲಿಮರನ್ನ ತೃಪ್ತಿಪಡಿಸಲು ಯಾವ ಮಟ್ಟಕ್ಕೆ ಹೋಗಲು ಅವರು ಸಿದ್ಧರಾಗಿದ್ದಾರೆ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ. ಇದೇ ವೇಳೆ ತಮ್ಮ ಬ್ರದರ್ ಕುಮಾರಸ್ವಾಮಿ ಬಗ್ಗೆ ಸಾಫ್ಟ್ ಆಗಿರೋ ಈಶ್ವರಪ್ಪ ಕುಮಾರಸ್ವಾಮಿ ಪದೇ ಪದೇ ಬ್ರದರ್ ಅನ್ನೋದಕ್ಕೆ ಬೇರೆನೇ ಅರ್ಥ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಬ್ರದರ್ ಅನ್ನೋದು ಏನನ್ನ ಚೆನ್ನಾಗಿದ್ದೀವಿ ಅನ್ನೋ ಅರ್ಥದಲ್ಲಿ. ವಯಸ್ಸಾದವರನ್ನು ಬ್ರದರ್ ಅಂತಾರೆ. ಸಿದ್ದರಾಮಯ್ಯನವರದ್ದು ಸ್ವಾರ್ಥ, ಅಧಿಕಾರಕ್ಕಾಗಿ ರಾಷ್ಟ್ರದ್ರೋಹಿಯನ್ನ ಬ್ರದರ್ ಎಂದು ಕರೆಯುತ್ತಾರೆ. ಎಷ್ಟರ ಮಟ್ಟಿಗೆ ಸೊಕ್ಕು ಇರಬೇಕು ಅಂತೇಳಿ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಇಷ್ಟಕ್ಕೆ ನಿಲ್ಲದ ಈಶ್ವರಪ್ಪ ತೆಲಂಗಾಣದಲ್ಲಿ ಎಲ್ಲ ಮುಸ್ಲಿಮರು ಒಗ್ಗಟ್ಟಾಗಿ ಇರಿ ಎಂದರು. ಸೊಕ್ಕಿನ ಮಾತುಗಳನ್ನ ಕಾಂಗ್ರೆಸ್ನವರು ಆಡಿದ್ದಾರೆ. ಇದನ್ನ ಸಿದ್ದರಾಮಯ್ಯ ಏನು ಮಾತನಾಡಿದ್ದೇನೆಂದು ಸಮರ್ಥನೆ ಮಾಡಿಕೊಂಡ್ರು. ಸಿದ್ದರಾಮಯ್ಯ ಹಿಂದೆ ಹೀಗೆ ಮಾಡಿ ಅಧಿಕಾರ ಕಳೆದುಕೊಂಡ್ರು, ಆದ್ರೂ ಅವರಿಗೆ ಬುದ್ಧಿ ಬಂದಿಲ್ಲ. ಸಿದ್ದರಾಮಯ್ಯ ಎಲ್ಲ ಸಮಾಜವನ್ನ ಮೈ ಮೇಲೆ ಎಳೆದುಕೊಂಡ್ರು. ಜಾತಿ ಒಡೆದ ನಂತರ ಮುಸ್ಲಿಮರು ಮಾತ್ರ ಗತಿ ಎಂದು 10,000 ಕೋಟಿ ರೂಪಾಯಿ ಕೊಡುತ್ತೇನೆ ಎಂದಿದ್ದಾರೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಸಿಎಂ ಸಿದ್ದರಾಮಯ್ಯ ಬರೀ ಮುಸ್ಲಿಮರಿಗೆ 10,000 ಕೋಟಿ ಕೊಡ್ತೀವಿ ಅಂತೇಳಿಲ್ಲ, ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಅಂತೇಳಿದ್ದಾರೆ. ಆದ್ರೆ ಮಾಧ್ಯಮಗಳು ಮತ್ತು ಬಿಜೆಪಿಗರು ಪದೇ ಪದೇ ಸಿದ್ದರಾಮಯ್ಯನವರ ಹೇಳಿಕೆಯನ್ನ ತಿರುಚಿ ಜನರ ಗಮನವನ್ನ ಬೇರೆ ಕಡೆ ಸೆಳೆಯಲು ಯತ್ನಿಸುತ್ತಿರೋದು ನಿಜಕ್ಕೂ ದುರಂತ. ಇನ್ನ ಈಶ್ವರಪ್ಪನವರೇ ಇರ್ಲಿ, ಮತ್ಯಾವ ಬಿಜೆಪಿ ನಾಯಕರೇ ಇರ್ಲಿ, ಕಾಂಗ್ರೆಸ್ ನಾಯಕರ ಮೇಲೆ ಬಹುಸಂಖ್ಯಾತ ಹಿಂದೂಗಳನ್ನ ಎತ್ತಿಕಟ್ಟು ಇಂಥ ಹೇಳಿಕೆಗಳಿಗೆ ಯಾವುದೇ ಮಾನ್ಯತೆ ಸಿಗಲ್ಲ. ಕರ್ನಾಟಕದ ಜನ ದಡ್ಡರಲ್ಲ, ಬುದ್ಧಿವಂತರು ಅನ್ನೋದು ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ಬಿಜೆಪಿಗರನ್ನ ಸೋಲಿಸಿದಾಗ್ಲೇ ಅದು ಪ್ರೂವ್ ಆಗಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.